ಅಲ್ಲ ಅವನನ್ನ. ಆದ್ರೆ ಏನ್ ಮಾಡಬೇಕು? ಸಿಟ್ಟು ಬಂತು ಅವನಿಗೆ. ಇಲ್ಲ, ಆಗೋದಿಲ್ಲ, ಇಂಥ ಮಗ ನನಗಿರಬಾರದು. ವದ್ಯತಾಂ ಆಶ್ರಯಂ ವದ್ಯ ನಿಸ್ಸಾರಯತ ನೈಋತಾಃ. ಇವನನ್ನು ಈಗಲೇ ಕೊಂದು ಹಾಕ್ರಿ ಅಂತಂತ. ಕೊಂದು ಹಾಕ್ರಿ ಅಂದ್ರೆ ಅವರೆಲ್ಲ ಹೇಳಿದ್ರು, ಇಲ್ಲ ಅಷ್ಟು ಅವಸರ ಮಾಡಬೇಡ, ಇನ್ನೊಂದು ಸರ್ತಿ ಕಳಿಸು. ಈ ಸರ್ತಿ ಏನ್ ಮಾಡ್ತೇವೆ ಅಂದ್ರೆ, ನಾವಲ್ಲ, ನಮ್ಮಪ್ಪ ಶುಕ್ರಾಚಾರ್ಯರನ್ನ ಕಲಿಸ್ತೇವೆ. ನಮ್ಮಪ್ಪ ಶುಕ್ರಾಚಾರ್ಯರಿಗೆ ಕೆಲವೆಲ್ಲ ಮಾಟ ಮಂತ್ರ ಮಾಡಿ ಗೊತ್ತಿದೆ. ಈ ಪ್ರಹ್ಲಾದನ ಮೇಲೆ ಪ್ರಯೋಗ ಮಾಡುತ್ತೇವೆ. ಏನು ಅಂದ್ರೆ, ಇನ್ನು ಮೇಲಿಂದ ಹರಿಭಕ್ತಿ ಅವನಿಗೆ ಹುಟ್ಟಬಾರದು. ಮತ್ತೇನು ಬೇಕು ಅಂದ್ರೆ, ನಾವು ಹೇಳಿಕೊಟ್ಟ ಪಾಠ ಮಾತ್ರ ಕಲಿಬೇಕು. ಆ ರೀತಿ ಇವನಿಗೆ ಮಾಟ ಮಾಡಿಬಿಡ್ತೀವಿ. ಮಾಟ ಮಾಡಿದ್ರೆ ನಾವು ಹೇಳಿದ್ದೆ ಕೇಳ್ತಾನ ನಾವು. ಆ ಕೆಲಸ ಮಾಡ್ತೀವಿ. ಅಷ್ಟು ಮಾಡ್ರಿ, ಅಷ್ಟು ಮಾಡ್ರಿ, ಕರ್ಕೊಂಡು ಹೋಗ್ರಿ ಅಂತಂದು. ಆಯ್ತು ಅಂತ ಕರ್ಕೊಂಡು ಹೋದ್ರಂತೆ. ಹರಿಭಕ್ತರಾದವರಿಗೆ ಯಾವ ಮಾಟ ಮಂತ್ರ ಯಾವುದ್ರಿ ಆಗತ್ತೆ? ಯಾರು ಹರಿಭಕ್ತಿ ಮಾಡಲ್ಲ ನೋಡ್ರಿ, ಅವರಿಗೆ ಈ ಸಮಸ್ಯೆ. ಕೆಲವರೆಲ್ಲ ಇರ್ತಾರೆ, ಅವ್ರಿಗೇನೋ ಜೀವನದಲ್ಲಿ ತೊಂದರೆ ಬಂತು ಅಂದ್ರೆ, ಇಲ್ಲ ನನ್ ಕಂಡ್ರೆ ಆಗಲ್ಲ ಅವರಿಗೆ, ಅದಕ್ಕೆ ನನ್ನ ಮೇಲೆ ಮಾಟ ಮಾಡಿದ್ದಾನೆ. ಮಾಟ ಮಾಡೋದು ಅಂತಿದ್ರೆ, ನಿನ್ ಕಂಡ್ರೆ ಆಗಲ್ಲ ಅಂದ್ರೆ ನಿಮ್ಮ ಮೇಲೆ ಮಾಟ ಮಾಡ್ಬೇಕಲ್ಲ, ಪಿಂಡನೆ ಇಟ್ಕೊಡ್ಬೇಕಿತ್ತು ನಿಮಗೆ. ಆದರೆ ಹಂಗೆ ಮಾಡಲ್ಲ, ಮಾಟ ಮಾಡಿ ಅದೆಲ್ಲ ಅಲ್ಲ. ಯಾರು ಏನು ಮಾಡಿದ್ರು ಕೂಡ ಯಾವ ಮಾಟ ಮಂತ್ರ ಯಾವುದು ಹತ್ತಿರ ಸುಳಿಯಲ್ಲ. ಒಂದು ಹರಿಭಕ್ತಿ ಇತ್ತು. ಹರಿಭಕ್ತಿ ಅನ್ನುವಂಥದ್ದಿದೆಯಲ್ಲ, ಅದು ಒಂದನ್ನ ಮಾಡಿದ್ವಿ ಅಂತಾದ್ರೆ ಯಾವುದು ಸದಾ ಹರಿನಾಮ ಸ್ಮರಣೆ ಮಾಡ್ರಿ, ಯಾವುದು ಬರುತ್ತೆ. ಯಾವ ಗ್ರಹ ದೋಷ ಏನು ಇಲ್ಲ. ಏನಂತಾರಲ್ಲ, ಅವನ ನಾಮಸ್ಮರಣೆ ಮಾಡಿದ್ರೆ ಬರುವುದಿಲ್ಲಂತೆ. ಭೂತ ಪ್ರೇತ ಪಿಶಾಚಾಗಿ ಪೀಡಾತಸ್ಯ ನಜಾಯತೆ ಅಂತ ಹೇಳ್ತಾರೆ. ರಾಯರ ಸ್ಮರಣೆ ಮಾಡಿದ್ರೆ, ಭಗವಂತನ ಸ್ಮರಣೆ ಮಾಡಿದ್ರೆ ಯಾವುದು ಹತ್ತಿರಕ್ಕೆ ಬರುವುದಿಲ್ಲ ಅಂತ. ಅದರಿಂದ ಹರಿನಾಮ ಸ್ಮರಣೆಗೆ ಅಷ್ಟು ಮಹತ್ವ ಇದೆ. ಮಾಟ ಮಂತ್ರಗಳು ಏನು ಮಾಡ್ಲಿಕ್ಕಾಗಲ್ಲ. ಇವರಿಗೆ ಶುದ್ಧ ಭಾಗವತರು ಅಂತ ವೇದವ್ಯಾಸ ದೇವರಿಂದ ಭಾಗವತವನ್ನು ಶ್ರವಣ ಮಾಡಿದಂತ ಮಹಾತ್ಮರು ನಾರದರು ಪಾಠ ಮಾಡಿಬಿಟ್ಟಿದ್ರು ಗರ್ಭದಲ್ಲಿರುವಾಗ ಪಾಠ ಮಾಡಿದ್ರಿಂದ ಇವರಿಗೆ ಹರಿಭಕ್ತಿ ಅನ್ನೋದು ಒಂದು ಬಿಟ್ಟಿತ್ತು. ಯಾರು ಪಾಠ ಮಾಡಿದ್ರು ಕೂಡ ಏನೂ ಆಗ್ಲಿಲ್ಲ ಇವರಿಗೆ. ಅದಕ್ಕೋಸ್ಕರ ಏನೂ ಆಗಲಿಲ್ಲ ಅಂದ್ರೆ, ಯಾರಾದರೂ ನಿಮಗೂ ಇಂಥದ್ದು ಬೇಕು ಅಂತಾದ್ರೆ, ನಿಮ್ಮ ಜೀವನದಲ್ಲಿ ಆಪತ್ಕಾಲ ಅಂತ ಬರ್ತಿರ್ತದೆ, ಆ ಆಪತ್ತು ಕಾಲದಲ್ಲಿ ರಕ್ಷಣೆ ಆಗಬೇಕು ಅಂತಾದ್ರೆ ಈ ಹರಿನಾಮವನ್ನು ಇಟ್ಟುಕೊಳ್ಬೇಕು. ಹರಿನಾಮ ಬಿಟ್ಟರೆ ಹೋದ್ವಿ ಅಂತ ಅದು ಬಿಡಬಾರದು ಯಾವಾಗಲೂ. ನಮ್ಮ ಜೀವನದಲ್ಲಿ ಕೆಲವೊಂದು ಸರ್ತಿ ಗೊತ್ತಿಲ್ಲದೆ ಹರಿಷಡ್ವರ್ಗಗಳು ಒಳಗೆ ಬರ್ತಿರ್ತಾರೆ. ಕೋಪ, ತಾಪ, ಗೀಪ ಎಲ್ಲ, ಅದೆಲ್ಲ ದೂರ ಹೋಗ್ತದಂತೆ ಒಂದು ಹರಿನಾಮ ಸ್ಮರಣೆ. ಕೋಪವೆಂಬ ಮಾರ್ಜಾಲ ಕಂಡರೆ ನುಂಗುವುದು, ತಾಪವೆಂಬ ಹುಲಿಯ ಕೊಂಡೊಯ್ಯುವುದು, ಕಾಪಾಡಲದನೊಯ್ದು ಹೃದಯದೊಳಗಿಂಬಿಟ್ಟರೆ ಆಪತ್ತಿಗೊದಗುವುದು, ಆ ಮುದ್ದು ಅರಗಿಣಿಯು ಹರಿನಾಮದರಗಿಣಿಯು ಹಾರುತ್ತಿದೆ ಜಗದಿ. ಪರಮ ಭಾಗವತರು ಬಲೆಯ ಬೀಸುವರೋ. ಇದನ್ನ ಬಲೆ ಬೀಸಿ ನಿಮ್ಮ ಹೃದಯದಲ್ಲಿ ಇಟ್ಟುಕೊಡ್ತೀವಿ. ಭಾಗವತರು ಕೊಡ್ತಾರೆ, ಇಟ್ಟುಕೊಡ್ತೀವಿ. ಪ್ರಹ್ಲಾದರಾಜರಿಗೆ ಒಂದೇ ರಕ್ಷಣೆ ಇತ್ತು, ಹರಿನಾಮ ಸ್ಮರಣೆ. ಅದೊಂದೇ. ಮಾಟ ಮಾಡಿದ್ರು ಏನು ಮಾಡಿದ್ರು ಏನಾಗಲಿಲ್ಲ. ಪ್ರಹ್ಲಾದರಾಜರು ಈ ಚಂಡಾಮರ್ಕರು ಪಾಠ ಮಾಡಬೇಕಲ್ಲ, ಪಾಠಕ್ಕಿಂತ ಜಾಸ್ತಿ ಏನಾಗಿತ್ತು ಅಂದ್ರೆ ಅವರಿಗೆ ಪೌರೋಹಿತ್ಯವೇ ಜಾಸ್ತಿ ಇತ್ತು. ಅಲ್ಲಿ ಇಲ್ಲಿ ಬರೀ ಪೌರೋಹಿತ್ಯಕ್ಕೆ ಹೋಗ್ಬಿಡುತ್ತಿದ್ರು. ಇಡೀ ವಿದ್ಯಾಪೀಠದಲ್ಲಿ ಪಿರುಡುಗಳೆಲ್ಲ ವೇಸ್ಟ್ ಆಗ್ತಿತ್ತು. ಆಗ ಜಗತ್ತಿನಲ್ಲಿ ಮೊಟ್ಟ ಮೊದಲಿಗೇನೆ ಒಂದು ಸ್ಟೂಡೆಂಟ್ ಯೂನಿಯನ್ ಅಂತ ಆರಂಭ ಮಾಡಿದವರೇ ಪ್ರಹ್ಲಾದರಾಜರು ಆರಂಭ ಮಾಡಿ, ನಮ್ಮ ಈ ಬಾಲ್ಯಾವಸ್ಥೆ ಅಧ್ಯಯನ ಇಲ್ಲದೆ ಹಾಳಾಗಬಾರದು, ನಾವು ಓದಬೇಕು ಅಂತ. ಅಂದ್ರೆ ಚೈಲ್ಡ್ ಲೇಬರ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಏನಿತ್ತಲ್ಲ, ಅದನ್ನು ಮೊದಲು ತೊಡೆದು ಹಾಕಿದವರೇನೆ ಪ್ರಹ್ಲಾದರಾಜರು ಅಂತ ಹೇಳ್ತಾರೆ. ಪ್ರಹ್ಲಾದರಾಜರು ಆ ಕೆಲಸ ಮಾಡಿ, ನಾವು ಕೆಲಸ ಮಾಡ್ಲಿಕ್ಕಲ್ಲ, ಅಧ್ಯಯನ ಮಾಡ್ಲಿಕ್ಕೆ ಇರೋದು. ನಾವು ಓದಬೇಕು, ಪಾಠ ಮಾಡ್ಲಿಕ್ಕೆ ಯಾರೂ ಇಲ್ಲ. ಏನು ಯೋಚನೆ ಮಾಡ್ಬಿಟ್ರೆ ನಾನೇ ಪಾಠ ಮಾಡ್ತೀನಿ. ಹೈಮಂ ಯಥಾಗ್ರಾವಸು ಹೈಮಕಾರ. ಪ್ರಹ್ಲಾದರಾಜರು ಪಾಠ ಮಾಡಿದ್ರಂತೆ, ದೇವರನ್ನ ಒಲಿಸಿಕೊಳ್ಳಿ. ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ಅಂತ. ಸಣ್ಣ ವಯಸ್ಸಿನಿಂದಲೇ ದೇವರ ಆರಾಧನೆ ಮಾಡಬೇಕು. ಈ ಜನ್ಮ ಸಿಗುವಂತಹದ್ದು ಅಷ್ಟು ಸುಲಭ ಅಲ್ಲಪ್ಪ. ಸಣ್ಣ ವಯಸ್ಸಿನಿಂದಲೇ ದೇವರ ಆರಾಧನೆ ಮಾಡಿ
ದೇವರ ಅನುಗ್ರಹ ಆಗುತ್ತೆ ನಿಮಗೆ. ಕೌಮಾರ ಇಲ್ಲದೆ ಇದ್ರೆ ನಾವೆಲ್ಲ ಏನ್ ಅನ್ಕೊಳ್ತೀವಿ, ಅಯ್ಯೋ ರಿಟೈರ್ಮೆಂಟ್ ಆದ್ಮೇಲೆ ಅದೇ ಲೈಫ್ ಅಲ್ವಾ ನಮಗಿರೋದು, ದೇವರ ಆರಾಧನೆ ಮಾಡ್ಲಿಕ್ಕೆ ಇರೋದಲ್ವಾ ಅಂತ ಅನ್ಕೊಳ್ತೀವಿ ಸ್ವಾಮಿ. ಇಲ್ಲ, ನೀವು ಅನ್ಕೊಂಡಿದ್ದೀರಿ ರಿಟೈರ್ಡ್ ಆಯ್ತು 60 ಆಯ್ತು ಒಂದು ಕೂಡ್ಲೇನೆ ಮನೆಯಲ್ಲಿ ಮಕ್ಳಿರ್ತಾರೆ, ಮದುವೆ ಆಗಬೇಕು ಅಂತಾರೆ. ಆಮೇಲೆ ಆ ಮಕ್ಕಳು ಏನ್ ಮಾಡ್ತಾರೆ, ಒಂದೊಂದು ಕೈ ಒಂದು ಕೂಸ್ ಕೊಡ್ತಾರೆ, ಕೂಸ್ ಕೊಟ್ಟ ತಕ್ಷಣ ಮೊಮ್ಮಕ್ಕಳನ್ನ ಆಡಿಸ್ತಾ ಇರ್ರಿ ಅಂತ ಹೇಳ್ತಾರೆ. ಆಗಲ್ಲ, ಅಲ್ಲೂ ಕೂಡ ಧ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ ನಮಗೆ, ದೇವರ ಆರಾಧನೆ ಮಾಡ್ಲಿಕ್ಕಾಗಲ್ಲ. ಎಲ್ಲ ಆಯ್ತು, ಮೊಮ್ಮಕ್ಕಳು ದೊಡ್ಡವರಾದ್ರೂ ಸ್ವಲ್ಪ ಈಗಾದ್ರೂ ಮಾಡ್ತೇವೆ, ದೇವ್ರ ಮುಂದೆ ಕೊಡ್ತೇವೆ ಅಂತ ಹೋಗಿ ಗಂಟೆ ಬಾರಿಸ್ಲಿಕ್ಕೆ ಅಂತ ಕೊಡ್ತಾನೆ, ಕೈ ಗಡಗಡ 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 ನಡುಗುತ್ತೆ. ಬಾಯಲ್ಲಿ 2 ಮಂತ್ರ ಹೇಳಬೇಕು ಅಂತಾನೆ, ಬಾಯಿ ಹೊರಲಿಕ್ಕೆ ಆಗೋದಿಲ್ಲ ಅವನಿಗೆ. ದೇವರನ್ನ ನೀರು ಹಾಕಬೇಕು ಅಂತ ಹೋಗ್ತಾನೆ, ಕೈ ಗಡಗಡ ಗಡಗಡ ನಡಗುತ್ತೆ. ಏನ್ ಮಾಡ್ತೀವಿ ತಗೊಂಡು? ಇಡೀ ಜೀವನವನ್ನ ಉಸಿರನ್ನೆಲ್ಲ ಬರೀ ನಮ್ಮ ಸುಖಕ್ಕೋಸ್ಕರ ನಾವು ಬಳಸಿಕೊಂಡ್ವಿ, ಒಂದು ದಿವಸವೂ ದೇವರ ಆರಾಧನೆಗೆ ಬಳಸಲಿಲ್ಲ. ಎಂಥ ಜೀವನ, ಎಂಥ ಜೀವನ, ವ್ಯರ್ಥ. ಹರಿಯ ಗುಣಗಳೆಣಿಸದವನ, ಹರಿಯ ಕೊಂಡಾಡದವನ, ಹರಿಯ ಭಜಿಸದೆ ನರ ಹರಿಯ ತ್ಯಜಿಸಿದವನ ಜನ್ಮ ವ್ಯರ್ಥವಲ್ಲವೇ, ಜನ್ಮ ವ್ಯರ್ಥವಲ್ಲವೇ, ವ್ಯರ್ಥವಲ್ಲವೇ, ಜನ್ಮ ವ್ಯರ್ಥವಲ್ಲವೇ. ಅವರ ಜನ್ಮ ಸಾರ್ಥಕನ? ವ್ಯರ್ಥ ಆಗೋದು. ಜೀವನ ಪೂರ್ತಿ ಬಿಟ್ಟರು. ಆದ್ರಿಂದ ಅನ್ಕೊಳ್ಬೇಡ್ರಿ. ಪ್ರಹ್ಲಾದರಾಜರು ಹೇಳ್ತಾರೆ, ಕೌಮಾರ ಆಚರೇ ಪ್ರಾಜ್ಞ. ಸಣ್ಣ ವಯಸ್ಸಿನಲ್ಲೇ ಧರ್ಮವನ್ನು ಮಾಡ್ರಿ, ದೇವರನ್ನ ಒಲಿಸಿಕೊಳ್ಳಿ. ದೈತ್ಯ ಬಾಲಕರೆಲ್ಲ ಕೇಳಿದ್ರು, ದೇವರು ಎಲ್ಲಿದ್ದಾನೋ, ಎಲ್ಲಿದ್ದಾನೆ? ಹೈಮಂ ಯಥಾ ಕರಾವಸು ಹೈ. ನಮ್ಮ ಹೃದಯ